ನಮಗೆ ಜನತಾದಳ ಎಂಬ ಘೋಷವಾಕ್ಯದೊಂದಿಗೆ ಜೆಡಿಎಸ್ ಸದಸ್ಯತ್ವ ಅಭಿಯಾನ ಕಾರ್ಯಕ್ರಮ ರ್ಯಾಲಿಯು ಅದ್ದೂರಿಯಾಗಿ ನಡೆಯಿತು. ಈ ಸಂದರ್ಭದಲ್ಲಿ ರಾಜ್ಯ ಜೆಡಿಎಸ್ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಪಟ್ಟಣಕ್ಕೆ ಆಗಮಿಸಿದ ಷಣ್ಮುಖ ಶಿವಯೋಗಿಗಳ ವಿರಕ್ತ ಮಠಕ್ಕೆ ಹಾಗೂ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ತೆರಳಿ ದರ್ಶನ ಪಡೆದರು. ನಂತರ ರಿಲಯನ್ಸ್ ಪೆಟ್ರೋಲ್ ಬಂಕ್ನಿಂದ ಟ್ರ್ಯಾಕ್ಟರ್ ಬೈಕ್ ರ್ಯಾಲಿಗೆ ಚಾಲನೆ ನೀಡಲಾಯಿತು. ಸಹಸ್ರಾರು ಕಾರ್ಯಕರ್ತರ ನಡುವೆ ಕಲ್ಯಾಣ ಮಂಟಪದವರೆಗೆ ಬೃಹತ್ ಬೈಕ್ ರ್ಯಾಲಿ ಅದ್ದೂರಿಯಾಗಿ ನಡೆಸಲಾಯಿತು. ಈ ರ್ಯಾಲಿಯು ವೇದಿಕೆಗೆ ತಲುಪಿದ ನಂತರ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸಿ 2028ಕ್ಕೆ ಹೊಸ ಇತಿಹಾಸ ನಿರ್ಮಾಣ ಮಾಡುವುದಾಗಿ ನಿಖಿಲ್ ಕುಮಾರಸ್ವಾಮಿ ಅಭಿಪ್ರಾಯಪಟ್ಟರು. ಜೆಡಿಎಸ್ ಹಳೆ ಮೈಸೂರು ಭಾಗಕ್ಕೆ ಮಾತ್ರ ಸೀಮಿತವಾಗಿದೆ ಎಂದು ಈ ಭಾಗದ ಜನರಲ್ಲಿ ತಪ್ಪು ಭಾವನೆ ಮೂಡಿದೆ. ಕಳೆದ ಚುನಾವಣೆಯಲ್ಲಿ ಈ ಭಾಗದ ಜೆಡಿಎಸ್ ಅಭ್ಯರ್ಥಿಗಳಿಗೆ ಸಾಕಷ್ಟು ಬೆಂಬಲ ಸಿಕ್ಕಿದೆ. ಬರುವ 2028ಕ್ಕೆ ರಾಜ್ಯದಲ್ಲಿ ಜೆಡಿಎಸ್ ಪಕ್ಷ ಹೊಸ ಇತಿಹಾಸ ನಿರ್ಮಾಣ ಮಾಡಲಿದೆ ಎಂದು ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಹೇಳಿದರು. ಪಟ್ಟಣದ ಭೂತಪುರ ಕಲ್ಯಾಣ ಮಂಟಪದಲ್ಲಿ ಶುಕ್ರವಾರ ಆಯೋಜಿಸಿದ್ದ ಜೆಡಿಎಸ್ ಸದಸ್ಯತ್ವ ಅಭಿಯಾನ ಹಾಗೂ ಕಾರ್ಯಕರ್ತರ ಸಮಾವೇಶ ಉದ್ಘಾಟಿಸಿ ಅವರು ಮಾತನಾಡಿದರು. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ 41 ವಿಧಾನಸಭಾ ಕ್ಷೇತ್ರಗಳಿವೆ. ಬರುವ ಚುನಾವಣೆಯಲ್ಲಿ ಕನಿಷ್ಠ 50% ಸ್ಥಾನಗಳಲ್ಲಿ ನಮ್ಮ ಪಕ್ಷ ಗೆಲ್ಲಬೇಕು. ಕುಮಾರಸ್ವಾಮಿ ಅವರಿಗೆ 5 ವರ್ಷದ ಆಡಳಿತ ನಡೆಸುವ ಅವಕಾಶ ಸಿಗಬೇಕು. ಆಗ ಮಾತ್ರ ಕರ್ನಾಟಕದ ಸಮಗ್ರ ಅಭಿವೃದ್ಧಿ ಸಾಧ್ಯ ಎಂದು ಹೇಳಿದರು. ರಾಜ್ಯದ ಜನ ಈಗಲೂ ಜೆಡಿಎಸ್ ಪರ ಇದ್ದಾರೆ. ಬರಲಿರುವ ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಚುನಾವಣೆಗೆ ಪಕ್ಷದ ಕಾರ್ಯಕರ್ತರು ಸಜ್ಜಾಗಿದ್ದಾರೆ. ನಾನು ಚುನಾವಣೆಯಲ್ಲಿ ಸೋತರೆ ಮನೆಯಲ್ಲಿ ಕುಳಿತುಕೊಳ್ಳಬಾರದು. ಜನರ ಜೊತೆ ಸದಾ ಇರುವ ದೃಢ ಸಂಕಲ್ಪ ಮಾಡಬೇಕೆಂದು ಕಾರ್ಯಕರ್ತರಿಗೆ ಸಲಹೆ ನೀಡಿದರು. ಹನುಮಂತಣ್ಣ, ಗ್ಯಾರಂಟಿ ಸರ್ಕಾರಕ್ಕೆ 100ಕ್ಕೆ 100% ಗ್ಯಾರಂಟಿ. ಇನ್ನು 3 ವರ್ಷದಲ್ಲಿ ಯಾವ ರೀತಿ ಕೊಳ್ಳೆ ಹೊಡಿಬಹುದು? ಮಾಧ್ಯಮದ ಸ್ನೇಹಿತರು ಇತ್ತೀಚೆಗೆ ಮುಖ್ಯಮಂತ್ರಿಗಳ ಮಂತ್ರಿ ಮಂಡಲದಲ್ಲಿ ಒಬ್ರು ಸಚಿವರು ರಾಜ್ಯ ರಾಜಕಾರಣದಲ್ಲಿ ಒಂದು ದೊಡ್ಡ ಕ್ರಾಂತಿ ಆಗುತ್ತೆ ಅಂದ್ರಂತೆ. ಯಾವ ಕ್ರಾಂತಿನೂ ಆಗಲ್ಲ. ದುಡ್ಡು ಹೊಡಿಯೋ ಹೆಸರಲ್ಲಿ ಎಲ್ಲ ಶಾಂತಿ ಆಯ್ತಾರಷ್ಟೇ. ಕ್ರಾಂತಿ ಆಯ್ತದಣ್ಣ. 3 ವರ್ಷ ಎಲ್ಲಾದ್ರೂ ಉಂಟಾ? ಬಿಟ್ಟೋಯ್ತಾರ. ಕಾಂಗ್ರೆಸ್ನವ್ರಿಗೆ ಇವತ್ತು ಯಾವ BR ಪಾಟೀಲ್ ಅವರು ಜನತಾದಳ ಪಕ್ಷದಲ್ಲೇ ಶಾಸಕರಾದಂತವ್ರು, ಕಾಗೇರಿ ಅವರು ಏನ್ ಮಾತನಾಡಿದ್ರು, BR ಪಾಟೀಲ್ ಏನ್ ಮಾತನಾಡಿದ್ರು, ಕಾಂಗ್ರೆಸ್ನ ಮೊಳಕಾಲ್ಮೂರು ಶಾಸಕರು ಏನ್ ಮಾತನಾಡಿದ್ರು. 3 ಜನ ಶಾಸಕರು ಅಸಹಾಯಕತೆಯನ್ನ ಸಾರ್ವಜನಿಕ ವಲಯದಲ್ಲಿ ಹೇಳ್ಕೊಂಡಿದ್ದಾರೆ ನೇರವಾಗಿ. ಜನ ವೋಟ್ ಹಾಕಿರ್ತಕ್ಕಂಥವ್ರು ತಾಲೂಕುಗಳಲ್ಲಿ ಕೇಳ್ತಾವ್ರೆ, ಅಲ್ಲಪ್ಪ ವೋಟ್ ಹಾಕಿ 2.25 ವರ್ಷ ಆಯ್ತು, 136 ಜನ ಶಾಸಕರನ್ನ ಹೊಂದಿದಿರಿ, 10 ರೂಪಾಯಿ ಬುಡಿಗಾಸ್ ತಗೊಂಡ್ಬರ್ಲಿಲ್ಲಪ್ಪ, ಏನಪ್ಪ ರಸ್ತೆಗಳ ಕತೆ, ಒಂದ್ ಚರಂಡಿ ಮುಸ್ಲಿಲ್ಲಪ್ಪ, ಕೊನೆಗೆ ರಸ್ತೆಲಿ ಒಂದ್ ಗುಂಡಿ ಮುಸ್ಲಿಲ್ಲಪ್ಪ ಅಂತ ಕೇಳ್ತಾವ್ರೆ. ನಾವು ಮುಂದೆ ಹೋಗಿ ಹೆಂಗೆ ಚುನಾವಣೆ ಜನಕ್ಕೆ ಮಕ ತೋರಿಸೋದು ಅಂತ ಪಾಪ ಅಸಹಾಯಕತೆಯನ್ನ ಆಚೆ ಹೊರಗಡೆ ಹಾಕಿದ್ದಾರೆ. ಮತ್ತೆ ಅದ್ರ ಮುಂದುವರೆದ ಭಾಗವಾಗಿ ಇತ್ತೀಚೆಗೆ BR ಪಾಟೀಲ್ರು, ಈ ರಾಜ್ಯದ ಮುಖ್ಯಮಂತ್ರಿಗಳು ಜನತಾದಳ ಪಕ್ಷವನ್ನ ತೊರೆದಂತ ಸಂದರ್ಭದಲ್ಲಿ ನಾನು ಅವ್ರನ್ನ ನಂಬ್ಕೊಂಡು ಹೊಂಟೋದೆ. ಆದ್ರೆ ನನಗೆ ಯಾವುದೇ ರೀತಿ ಅನುಕೂಲ ಆಗ್ಲಿಲ್ಲ ನನ್ನ ತಾಲೂಕ್ಗೆ ಅಂತ ಹೇಳ್ಕೊಂಡಿದ್ದಾರೆ. ವಿರೋಧ ಪಕ್ಷದವ್ರು ಹೇಳ್ತಾ ಇಲ್ಲ, ಒಂದು ಬಿರುದು ಕೊಟ್ಟವ್ರೆ BR ಪಾಟೀಲ್ರು. ಏನಂತ ಹೇಳವ್ರೆ? ಲಾಟ್ರಿ ಮುಖ್ಯಮಂತ್ರಿಗಳು ಅಂತ ಹೇಳೋರು. ಭಾಷಣ ಇವತ್ತು ನೀವೆಲ್ಲ ನಿಖಿಲ್ ಕುಮಾರಸ್ವಾಮಿ ಅವ್ರ ಭಾಷಣ ಕೇಳಕ್ ಬಂದಿರಿ. ನಾನ್ ಬಂದಿರ್ತಕ್ಕಂಥದ್ದು ದೊಡ್ಡಪ್ಪಗೌಡನ ಭಾಷಣ ಕೇಳಕ್ ಇವತ್ತು. ಹಾಗಾಗಿ ನಾನು ಹೆಚ್ಚು ಮಾತಾಡಕ್ ಹೋಗಲ್ಲ, ಯಾಕಂದ್ರೆ ಇನ್ನು ಹಿರಿಯರು ಮಾತಾಡ್ತಕ್ಕಂಥದ್ದಿದೆ. ನಾನು ಬಹಳ ವರ್ಷಗಳಿಂದ ಬಹಳ ರ್ಯಾಲಿಗಳಿಗೆ ಹೋಗಿನಿ. ನಾನು ಬಹಳ ರ್ಯಾಲಿ ಮಾಡಿ ಬಂದೀನಿ. ದೇವೇಗೌಡರು ಬಂದಾಗೂ ಮಾಡೀನಿ, ಕುಮಾರಸ್ವಾಮಿ ಬಂದಾಗೂ ಮಾಡೀನಿ, ನಿಖಿಲ್ ಕುಮಾರಸ್ವಾಮಿ ಅವರು ಬಂದಾಗ ಮಾಡೀನಿ. ಇಂಥ ರ್ಯಾಲಿ ಯಾವತ್ತೂ ಆಗಿಲ್ಲ. ಮತ್ತೆ ಮುಂದೆಯೂ ಇಂಥ ರ್ಯಾಲಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ನನಗನ್ನಿಸ್ತದೆ. ಮತ್ತೆ ಮಾಡಬೇಕಾಗಿತ್ತಂದ್ರೆ ಜೇವೂರಿಗೆ ಯುವಕ ಸ್ನೇಹಿತರು ದೊಡ್ಡಪ್ಪಗೌಡ ಗೆದ್ದ ದಿನನೇ ಮಾಡ್ಬೇಕಂತ ತಿಳ್ಕೊಂಡು ನನಗೊಂದು ಅನಿಸ್ತು. ಯುವ ನಾಯಕರು ಹೇಳ್ತಾ ಇದ್ರು,
ಯುವ ನಾಯಕರು ಹೇಳ್ತಾ ಇದ್ರು, ಇದೆಲ್ಲ ಒಂದು ಪ್ರೀತಿ ಮತ್ತು ಅಭಿಮಾನದಿಂದ ತುಂಬಿರ್ತಕ್ಕಂಥ ಜಯಘೋಷಗಳು ಅಂತ ತಿಳ್ಕೊಂಡು ಯುವ ನಾಯಕರು ನನ್ಗೆ ಅಲ್ಲಿ ವಾಹನದಲ್ಲಿ ಹೇಳ್ತಿದ್ರು. ಖಂಡಿತವಾಗಿಯೂ 2023 ಚುನಾವಣೆ ನಾವು ಗೆದ್ದೀವಿ, ಏನು ಮಾಡೋಕ್ಕಾಗವಲ್ದು. 28ಕ್ಕೆ ನೀ ಗೆದ್ದೆ ಅಂದ್ರೆ ಎಲ್ಲಷ್ಟು ಆಗ್ತಾವೆ. ಯಾಕಂತಂದ್ರೆ ಇವತ್ತು ನಾನು ತಮ್ಗೆಲ್ಲರಿಗೆ ಇಲ್ಲಿ ಕೂತೋರಿಗೆ, ವೇದಿಕೆ ಮೇಲೆ ಕೂತೋರಿಗೆ ಮೊದಲು ಅಂತೆಯವರು ಹಾಕಿಕೊಟ್ಟ ಮಾರ್ಗದರ್ಶನದಲ್ಲಿ ಇವತ್ತು ಯುವಕರು ಹಾಕಿರ್ತಕ್ಕಂಥ ಪೋಸ್ಟ್ಗಳು ತೋರಿಸಿದ ನಿಖಿಲ್ ಅಣ್ಣವರಿಗೆ, ಏನ್ರಿ ಜನರೊಂದಿಗೆ ಜನತಾದಳ, ನಮ್ಮ ಯುವಕರು ಹಾಕಿದರೆ ಜನರೊಂದಿಗೆ ಶಿವಲಿಂಗಪ್ಪ ಪಾಟೀಲ್ ನರಿಬೋಳು, ಜನರೊಂದಿಗೆ ನರಿಬೋಳು ಕುಟುಂಬ ಅಂತ. ನಿಮ್ ಜೊತೆ ಇದ್ದೀನಿ ಅಂತ ಹೇಳಿದ್ರೆ ಇಷ್ಟೊಂದು ಯಾವುದೇ ಆಸೆ ಆಮಿಷಕ್ಕೆ ಆಗದೆ ಗಟ್ಟಿಯಾಗಿರ್ತಕ್ಕಂಥ ನಮ್ಮ ದೇವರುಗಳು ನೀವು ಅಂದ್ರೆ ತಪ್ಪಾಗಲಿಕ್ಕಿಲ್ಲ ಅಂತಕ್ಕಂಥ ಮಾತಾಡಿ ಸಂದರ್ಭ ಹೇಳ್ತಾನೆ. ಚುನಾವಣೆಗೆ ಅಷ್ಟೇ ಅಲ್ಲ, ಯಾವುದೇ ಸಂದರ್ಭ ಬಂದರೂ ಕೂಡ ನಮ್ಮ ಕುಟುಂಬದ ಮೇಲೆ ಪ್ರೀತಿ ವಿಶ್ವಾಸವನ್ನಿಟ್ಟು ಯಾವುದೇ ಹಣ ಹೆಂಡಕ್ಕೆ ಆಸೆ ಆಮಿಷ ಪಡದೆ ಸ್ವಂತ ಖರ್ಚಿಂದ ಖರ್ಚು ಮಾಡುವಂತ ಪ್ರಾಮಾಣಿಕ ನಮ್ಮ ಸ್ವಾಭಿಮಾನಿ ಅಭಿಮಾನಿಗಳು ಯಾರಾದ್ರೂ ಇದ್ರೆ ನಮ್ಮ ಜೇವರ್ಗಿ ವಿಧಾನಸಭಾ ಕ್ಷೇತ್ರದಲ್ಲಿ ಇದೇ ಸಾಕ್ಷಿ ಅಂತಕ್ಕಂಥದ್ದನ್ನು ಈ ಸಂದರ್ಭ ಹೇಳ್ತೇನೆ. ಇವತ್ತು ಸನ್ಮಾನ್ಯ ಈ ಭಾಗದ ನೀರಾವರಿ ಆಗ್ಲಿಕ್ಕೆ ಸನ್ಮಾನ್ಯ ಎಚ್ ಡಿ ದೇವೇಗೌಡರು ಸಾಹೇಬರು ಸಿದ್ದರಾಮಯ್ಯನ ಕೈಲಿ ಮೊದಲನೇ ಬಾರಿ ಒಂದು ಬಜೆಟ್ ಅನ್ನ ಮಂಡನೆ ಮಾಡಿಸ್ತಾರೆ. ಅವತ್ತು ಬಹಳ ಬಹಳ ದೊಡ್ಡ ಅಗ್ರಗಣ್ಯ ನಾಯಕರುಗಳು ಜನತಾದಳ ಪಕ್ಷದಲ್ಲಿ ಇರ್ತಾರೆ, ತುಂಬಾ ಸೀನಿಯರ್ ಲೀಡರ್ಸ್, ಬಹಳ ಅನುಭವಿಗಳಿರ್ತಾರೆ. ಆ ಸಂದರ್ಭದಲ್ಲಿ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಒಬ್ಬ OBC ವರ್ಗದ ನಾಯಕನನ್ನ ಬೆಳೆಸಬೇಕು ಅಂತಕ್ಕಂಥ ನಿರ್ಧಾರ ಮಾಡಿ ಸಿದ್ದರಾಮಯ್ಯನ ಕೈಲಿ ಬಜೆಟ್ ಅನ್ನ ಮಂಡನೆ ಮಾಡಿಸ್ತಾರೆ. ತುಂಬಾ ಜನ ಅವರ ಅನುಭವದ ಮೇಲೆ ಪ್ರಶ್ನೆ ಮಾಡ್ತಾರೆ. ಸಿದ್ದರಾಮಯ್ಯ ಮರ್ತು ಬಿಟ್ಟಿದ್ದಾರೆ, ನಾನು ಓದ್ ತಿಳ್ಕೊಂಡಿದ್ದೀನಿ, ಕೇಳಿ ತಿಳ್ಕೊಂಡಿದ್ದೀನಿ. 2004ರಲ್ಲಿ ಕಾಂಗ್ರೆಸ್ ಜೊತೆ ಸಮ್ಮಿಶ್ರ ಸರ್ಕಾರ ರಚನೆ ಆದಾಗ ಧರಮ್ ಸಿಂಗ್ ಜಿ ಅವರು ಮುಖ್ಯಮಂತ್ರಿಗಳಾಗಿದ್ರು. ನಮ್ಮ ಪಕ್ಷ ಏನು ಕೊಟ್ಟಿಲ್ಲ, ಏನು ಮಾಡ್ಲಿಲ್ಲ, ಹೊರಗಡೆ ಹಾಕ್ಬಿಟ್ರು ಅಂತಾರೆ. ಉಪಮುಖ್ಯಮಂತ್ರಿ ಆದವರು ಯಾರು? ಸನ್ಮಾನ್ಯ ಸಿದ್ದರಾಮಯ್ಯ ಅವರಲ್ವೇ? 2018ರ ಚುನಾವಣೆ ಫಲಿತಾಂಶ ಬಂತು. ಏನ್ ಕುಮಾರಣ್ಣ ಅವರ ಅಲೆ ಯಾವ ಮಟ್ಟಕ್ಕೆ 2018ರಲ್ಲಿ ಇತ್ತು ಅಂದ್ರೆ ಕನಿಷ್ಠ ಪಕ್ಷ 60ರಿಂದ 70 ಜನ ಶಾಸಕರನ್ನ ಜನತೆ ಆಶೀರ್ವಾದ ಮಾಡ್ತಾರೆ ಅಂತ ಕುಮಾರಣ್ಣ ಬಹಳ ಮನಸ್ಸಿನಲ್ಲಿ ದೃಢವಾಗಿ ನಂಬಿಕೆ ಇಟ್ಕೊಂಡಿದ್ರು. ಆದ್ರೆ ಫಲಿತಾಂಶ ಹೊರಗಡೆ ಬಂತು, 37 ಸ್ಥಾನ ಅಂತ ಡಿಕ್ಲೇರ್ ಆಯಿತು. ಕುಮಾರಣ್ಣ ಅವರು ಬಹಳ ಸ್ವಾಭಾವಿಕವಾಗಿ ಬೇಸರದಲ್ಲಿ ಕೂತಿದ್ರು. ಬಂದ್ರು ಕಾಂಗ್ರೆಸ್ನ ದೊಡ್ಡ ದೊಡ್ಡ ಕೇಂದ್ರದ ನಾಯಕರ ದಂಡು ಬಂತು. ಕುಮಾರಣ್ಣನ ಮನೆ ಬಾಗಿಲಿಗೆ ಬಂದ್ರು. 5 ವರ್ಷಗಳ ಕಾಲ ನಿಮಗೆ ಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡ್ತಕ್ಕಂಥದಕ್ಕೆ ನಾವು ನಿಮಗೆ ಬೆಂಬಲವನ್ನ ಕೊಡ್ತೇವೆ, ದಯವಿಟ್ಟು ಬಿಜೆಪಿ ಜೊತೆ ಸರ್ಕಾರ ರಚನೆ ಮಾಡಬೇಡಿ, ನಮ್ಮ ಜೊತೆ ಸರ್ಕಾರ ರಚನೆ ಮಾಡಿ ಅಂದ್ರು. ಅಲ್ಲೂ ಸಮನ್ವಯ ಸಮಿತಿಯ ಅಧ್ಯಕ್ಷರಾದಂತವ್ರು ಯಾರು? ನಾಡಗೌಡರು ಸಾಹೇಬರು ಗೊತ್ತಿದೆ, ಸಿದ್ದರಾಮಯ್ಯ ಅವರು. ಕೋಆರ್ಡಿನೇಷನ್ ಕಮಿಟಿ ಅಧ್ಯಕ್ಷರಾದವರು ಸಿದ್ದರಾಮಯ್ಯ ಅವರು. ಆ 14 ತಿಂಗಳ ಸನ್ಮಾನ್ಯ ಕುಮಾರಣ್ಣ ಅವರ ಯಾತನೆ, ಪ್ರತಿನಿತ್ಯ ಯಾವ ರೀತಿ ಜೊತೆನಲ್ಲೇ ಇದ್ದು ಕಿರುಕುಳ ಕೊಟ್ಟರು. ಮತ್ತೊಂದು ಕಡೆ 2019ರ ಲೋಕಸಭಾ ಚುನಾವಣೆ ಬಂತು. 1 ವರ್ಷದಲ್ಲಿ ಹಲವಾರು ಬಾರಿ ಸನ್ಮಾನ್ಯ ಕುಮಾರಣ್ಣ ಅವರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ರಾಜ್ಯದ ಜನತೆಯ ಅಭಿವೃದ್ಧಿಯ ದೃಷ್ಟಿಯಿಂದ ನಮ್ಮ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಶ್ರೀ ನರೇಂದ್ರ ಮೋದಿಜಿಯವರನ್ನ ಭೇಟಿಯನ್ನ ಮಾಡ್ಲಿಕ್ಕೆ ಹೋದಂತ ಸಂದರ್ಭದಲ್ಲಿ 2019ರ ಲೋಕಸಭಾ ಚುನಾವಣೆ ಪೂರ್ವದಲ್ಲಿ ಪ್ರಧಾನಮಂತ್ರಿಗಳು ಒಂದು ಆಫರ್ ಅನ್ನ ಕೊಡ್ತಾರೆ ಸನ್ಮಾನ್ಯ ಕುಮಾರಣ್ಣ ಅವರಿಗೆ. ನೋಡಿ ಕುಮಾರಸ್ವಾಮಿ ಅವರೇ, ನಿಮ್ಮ ಕಾರ್ಯವೈಖರಿಯನ್ನ ನೋಡಿದ್ದೇವೆ, ನಿಮ್ಮ ಕಾರ್ಯಕ್ರಮಗಳನ್ನ ಮೆಚ್ಚಿದ್ದೇನೆ, ನಿಮ್ಮ ಆಡಳಿತದ ಬಗ್ಗೆ ನನಗೆ ಅರಿವಿದೆ. ಕಾಂಗ್ರೆಸ್ನವ್ರ ಜೊತೆ ಇದ್ರೆ ಯಾವ ಕಾರಣಕ್ಕೂ ಕೂಡ ನೀವು ಪೂರ್ಣ ಪ್ರಮಾಣದಲ್ಲಿ ನೀವೇನು ಅನ್ಕೊಂಡಿದ್ದೀರಿ ರಾಜ್ಯದ ಜನತೆಯ ಒಂದು ಅಭಿವೃದ್ಧಿಯ ದೃಷ್ಟಿಯಿಂದ ನಿಮ್ ಚಿಂತನೆ ಏನಿದೆ ಅದನ್ನ ನೀವು ದಡ ಮುಟ್ಟಿಸ್ಲಿಕ್ಕೆ ಆಗೋದಿಲ್ಲ.
ಈಗಲೂ ಕಾಲ ಮಿಂಚಿಲ್ಲ. ಸನ್ಮಾನ್ಯ ದೇವೇಗೌಡರು ಸಾಹೇಬ್ರಂತ ನಾಯಕರು ನನ್ನ ಜೊತೆಯಲ್ಲಿದ್ದಾರೆ ಅಂತಕ್ಕಂಥದ್ದು ಇವತ್ತು ಇಡೀ ದೇಶಕ್ಕೆ ನನಗೊಂದು ಅದನ್ನ ಅಪೇಕ್ಷೆನ ಇಟ್ಕೊಂಡಿದ್ದೇನೆ. ದೇವೇಗೌಡರು ಸಾಹೇಬರು ನಮ್ಮ ಜೊತೆಯಲ್ಲಿ NDA ಮಿತ್ರಕೂಟ ಪಕ್ಷದಲ್ಲಿ ದೇವೇಗೌಡರು ಅಂತಕ್ಕಂಥ ನಾಯಕರಿದ್ದಾರೆ ಅಂತಕ್ಕಂಥದ್ದಾದ್ರೆ ಅದನ್ನ ತುಂಬ ಹೃದಯದಿಂದ ಸ್ವಾಗತ ಮಾಡ್ತೀನಿ. ಕುಮಾರಣ್ಣ ಅವರೇ, ಬನ್ನಿ, ಇನ್ನು 4 ವರ್ಷಗಳ ಕಾಲ ನಿಮಗೆ ಅವಕಾಶ ಇದೆ. ಬಿಜೆಪಿ ಕಡೆಯಿಂದ ನಿಮಗೆ ಸಪೋರ್ಟ್ ಅನ್ನ ಮಾಡ್ತೇವೆ. ಸಮ್ಮಿಶ್ರ ಸರ್ಕಾರವನ್ನ ರಚನೆ ಮಾಡೋಣ. ಇನ್ನು ಮುಂದಿನ 4 ವರ್ಷ ಮುಖ್ಯಮಂತ್ರಿಗಳಾಗಿರಿ ಅಂತ ಹೇಳಿದ್ರು. ಆದ್ರೆ ಸನ್ಮಾನ್ಯ ಕುಮಾರಣ್ಣ ಅವರು ಬಹಳ ಜನ ಇವತ್ತು ಮಾಧ್ಯಮದ ಸ್ನೇಹಿತರು ನನ್ನ ಪ್ರಶ್ನೆ ಮಾಡಿದ್ರು, ಮುಸಲ್ಮಾನರ ಮತಗಳು ನಿಮಗೆ NDA ಮಿತ್ರಕೂಟಕ್ಕೆ ಹೋದ ನಂತರ ಯಾವ ರೀತಿ ಮುಂದೆ ಪರಿವರ್ತನೆ ಆಗುತ್ತೆ, ಏನ್ ಆಲೋಚನೆ ಮಾಡಿದಿರಿ ಅಂತಂದ್ರು. ನಾನು ಒಂದು ಮಾತು ಈಗಲೂ ಹೇಳ್ತೇನೆ, ಬೆಳಗ್ಗೆನೂ ಹೇಳಿದ್ದೇನೆ, ಮುಂದೆನೂ ಹೇಳ್ತೇನೆ. ನಮ್ಮ ಜನತಾದಳ ಪಕ್ಷ ಈ ರಾಜ್ಯದಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥದ್ದು ಎಲ್ಲಾ ಜಾತಿ, ಸಮುದಾಯ, ಧರ್ಮ, ವರ್ಗ, ಜಾತ್ಯತೀತ ತತ್ವ ಸಿದ್ಧಾಂತದ ಮೇಲೆ ಪಕ್ಷ ಕಟ್ಟಿದ್ದೇವೆ. ಚುನಾವಣೆಯಲ್ಲಿ ನಮಗೆ ಯಾರು ಓಟ್ ಹಾಕ್ಲಿಕ್ಕಿಲ್ಲ, ಯಾರು ಓಟ್ ಹಾಕ್ತಾರೆ ಅಂತಕ್ಕಂಥ ಪ್ರಶ್ನೆ ಇಲ್ಲ ನಮ್ಮ ಮುಂದೆ. ನಾವೆಲ್ಲರನ್ನು ಸಮಾನ ಮನಸ್ಸಿಂದ ಸ್ವೀಕಾರ ಮಾಡಿದ್ದೇವೆ, ಸಮಾನ ಮನಸ್ಸಿಂದ ಕಾಣ್ತೇವೆ. ಎಲ್ಲರನ್ನು ತಬ್ಬಿ ಅಪ್ತಕ್ಕಂಥ ಒಂದು ಗುಣ ಜನತಾದಳ ಪಕ್ಷದಲ್ಲಿದೆ. ಹಾಗಾಗಿ ಯಾರು ಕೂಡ ಇವತ್ತು ಇಲ್ಲಿ ಸೇರಿರ್ತಕ್ಕಂಥ ಬಹಳ ಜನ ಇವತ್ತು ಈಗಾಗಲೇ 6 ಗಂಟೆ ಆಗೋಯ್ತು, ಆದ್ರೂ ಕುಂತ್ಕೊಂಡಿದ್ದೀರಿ ಪಾಪ ಪ್ರೀತಿಯಿಂದ. ನಾನು ಇವತ್ತು ದೇವರಿಗೆ ಬರ್ತಾ ಇದ್ದಂಗೆ ಶರಣಗೌಡರಿಗೆ ಹೇಳಿದೆ, ದೊಡ್ಡಗೌಡರಿಗೆ ಹೇಳಿದೆ, ಇದು ಮಂಡ್ಯದಲ್ಲಿ ನಾಗಮಂಗಲ ತರ ಕಾಣ್ತಾ ಇತ್ತಲ್ಲ ನನಗೆ ದೇವರಿಗೆ. ಕೆಲಸವನ್ನ ಮಾಡಿ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರವನ್ನ ಕಿತ್ತು ಹಾಕುವುದರ ಮುಖಾಂತರ ಕುಮಾರಣ್ಣವರ ಕೈಯನ್ನ ದೆಲ್ಲಿಯಲ್ಲಿ ಬಲಪಡಿಸುವಂತ ಕೆಲಸವನ್ನ ಎಲ್ಲರೂ ಸೇರಿಕೊಂಡು ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಹೇಳಿ ನಾವೆಲ್ಲರೂ ಕೂಡ ಒಂದಾಗಿ ಹೋಗೋಣ. ಪಕ್ಷ ನಮ್ಮೊಬ್ಬರದೇ ಅಲ್ಲ, ಯಾರದು. ಮಾಜಿ ಸಚಿವ ಹನುಮಂತಪ್ಪ ಅಲ್ನೋಡ್, ಮಾಜಿ ಶಾಸಕರಾದ ರಾಜಾ ವೆಂಕಟಪ್ಪ ನಾಯಕ್, ದೊಡ್ಡಪ್ಪಗೌಡ ಪಾಟೀಲ್ ನರಿಬೋಳ್, ಜೆಡಿಎಸ್ ಜಿಲ್ಲಾಧ್ಯಕ್ಷ ಬಾಲರಾಜ್ ಗುತ್ತೇದಾರ್, ಕೃಷ್ಣಾರೆಡ್ಡಿ, ಜೆಡಿಎಸ್ ಮಹಿಳಾ ಘಟಕದ ಅಧ್ಯಕ್ಷ ರಶ್ಮಿ ರಾಮೇಗೌಡ, ಮಹೇಶ್ವರಿ ವಾಲಿ, ಶಿವಕುಮಾರ್ ನಾಟಿಕಾರ್, ಗುರು ರಾವೂರ್, ಮಲ್ಲಿನಾಥ್ ಟೋಕ್ರಿ, ರಾಜು ತಳವಾರ್ ಸೇರಿದಂತೆ ಹಲವಾರು ಜೆಡಿಎಸ್ ಮುಖಂಡರು, ಕಾರ್ಯಕರ್ತರು ಭಾಗವಹಿಸಿದ್ದರು. ನಿಖರ ಹಾಗೂ ನೈಜ ಸುದ್ದಿಗಾಗಿ ನಮ್ಮ ನ್ಯೂಸ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ ಸದಾ ನಮ್ಮ ಜೊತೆಗಿರಿ.